ಈಗ ವೀರೇಶ್, ಈಗ ನಿಮ್ಮ ಸ್ಕ್ಯಾನ್ ರಿಪೋರ್ಟ್ ಪ್ರಕಾರ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಕಾಣಿಸ್ಕೊಂಡಿದೆ. ಏನಕ್ಕೆ ಈ ಪಿತ್ತಕೋಶದ ಕಲ್ಲು ಆಗಿರಬಹುದು? ಒಂದು, ಈಗ ಕಾಮನ್ ಆಗಿ ಎಲ್ಲರನ್ನು ನೋಡ್ತಾ ಇದ್ದೀವಿ. ಈಗ ಸುಮಾರು ಜನ ಯೂತು ಎಲ್ಲರದು ಹ್ಯಾಬಿಟ್ಸು, ಫುಡ್ ಹ್ಯಾಬಿಟ್ಸ್ ಇರಲಿ, ವಿತ್ ರೆಸ್ಪೆಕ್ಟ್ ಟು ಡೈಲಿ ಎಕ್ಸಸೈಸ್ ಇರಲಿ, ಅಮೌಂಟ್ ಆಫ್ ಸ್ಟ್ರೆಸ್ ಇನ್ ದರ್ ಲೈಫ್ ಇರಲಿ. ಸೊ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ಲೈಫ್ ಸಮ್ ಅಮೌಂಟ್ ಆಫ್ ಡೈಜೆಷನ್ ಇಶ್ಯೂಸ್ ಆಗುತ್ತೆ. ಏನಾಗತ್ತಂದರೆ ನಮ್ಮ ಲಿವರಿಂದ ಪಿತ್ತ ಜನ್ರೇಟ್ ಆಗುತ್ತೆ. ಆ ಪಿತ್ತ ನಮ್ಮ ಫ್ಯಾಟ್ ಡೈಜೆಷನ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲಿವರಿಂದ ಅಟ್ಲೀಸ್ಟ್ ಒಂದು 600 ml ವರೆಗೂ ಪಿತ್ತ ದಿನ ಬರುತ್ತೆ. ಓಕೆ, ಪಿತ್ತ ಜನ್ರೇಟ್ ಆದಾಗ ಲಿವರಿಂದ ಬಂದು ಲಿವರ್ ಬೈಲ್ ಡಕ್ಟ್ ಹೋಗಿ ನಮ್ಮ ಇಂಟೆಸ್ಟೈನ್ಗೆ ಹೋಗ್ಬಿಟ್ಟು ಅದು ಫುಡ್ನ ಡೈಜೆಸ್ಟ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಏನೇನು ಎಕ್ಸ್ಟ್ರಾ ಜನ್ರೇಟ್ ಆಗುತ್ತೋ ಅದೆಲ್ಲ ಹೋಗ್ಬಿಟ್ಟು ನಮ್ಮ ಗಾಲ್ ಬ್ಲಾಡರ್ಗೆ ಹೋಗಿ ಸೇರ್ಕೊಳ್ಳೋದು. ಜನರಲಿ ಗಾಲ್ ಬ್ಲಾಡರ್ ಹ್ಯಾಸ್ ಎ ಕೆಪಾಸಿಟಿ ಆಫ್ ಅರೌಂಡ್ 50 ml ಅನ್ಕೊಳ್ಳಿ. ಸೊ ಗಾಲ್ ಬ್ಲಾಡರ್ ಏನಾಗುತ್ತೆ ಅಂದರೆ ಸ್ಟೋರ್ಡ್ ಪಿತ್ತ ಓವರ್ ಪೀರಿಯಡ್ ಆಫ್ ಟೈಮ್ ಇಟ್ ಗೆಟ್ಸ್ ಕಾನ್ಸಂಟ್ರೇಟೆಡ್, ಥಿಕ್ ಆಗುತ್ತೆ. ಆ್ಯಂಡ್ ನಾವು ಪ್ರತಿ ಸತಿ ಮೀಲ್ ತೊಗೊಂಡಾಗ ಫಸ್ಟ್ ಕಾನ್ಸಂಟ್ರೇಟೆಡ್ ಬೈಲ್ ಗಾಲ್ ಬ್ಲಾಡರಿಂದ ಆಚೆ ಬಂದು ಡೈಜೆಷನ್ಗೆ ಅಫೆಕ್ಟ್ ಆಗುತ್ತೆ, ಆರ್ ಇಟ್ ವಿಲ್ ಹೆಲ್ಪ್ ಇನ್ ಡೈಜೆಷನ್. ನಾವು ಈ ಮೆಕ್ಯಾನಿಸಮ್, ಈ ಸ್ಟೋರೇಜು ಔಟ್ಪುಟ್ ಕರೆಕ್ಟಾಗಿ ಆಗಿಲ್ಲ ಅಂದರೆ, ಲೆಟ್ ಅಸ್ ಸೇ ಒಂದೊಂದು ಟ್ಯಾಂಕ್ ಇದೆ, ಆ ಟ್ಯಾಂಕಲ್ಲಿ ನೀರು ಬರ್ತಾ ಇದೆ ಬಟ್ ಕಂಪ್ಲೀಟ್ ನೀರ್ ಇಸ್ ನಾಟ್ ಗೋಯಿಂಗ್. ಏನಾಗುತ್ತೆ, ಅದರಲ್ಲಿ ಇರೋ ಮರಳೆಲ್ಲ ಬಂದು ಕೆಳಗಡೆ ಸೇರ್ಕೊಳ್ಳುತ್ತೆ ಆ್ಯಂಡ್ ಇಟ್ ವಿಲ್ ಫಾರ್ಮ್ ಅ ಲೇಯರ್ ಬಿಲೋ. ಸೇಮ್ ಥಿಂಗ್ ವಿತ್ ಗಾಲ್ ಬ್ಲಾಡರ್. ಅದು ಪಿತ್ತಕೋಶದಲ್ಲಿ ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ಪಂಪ್ ಆಗ್ತಾ ಇಲ್ಲ ಅಂದರೆ ಪಿತ್ತ ಸೇರಿಕೊಂಡು ಕಾನ್ಸಂಟ್ರೇಟೆಡ್ ಬೈಲ್ ವಿಲ್ ಫಾರ್ಮ್ ಸ್ಮಾಲ್ ಸ್ಟೋನ್ಸ್. ಆ್ಯಂಡ್ ಅಗೈನ್ ಇಟ್ಸ್ ರಿಲೇಟೆಡ್ ಟು ಕೊಲೆಸ್ಟ್ರಾಲ್, ಸೋ ಮೆನಿ ಅದರ್ ಫ್ಯಾಕ್ಟರ್ಸ್, ಬಟ್ ಒನ್ ಆಫ್ ದ ಫ್ಯಾಕ್ಟರ್ ಇದು.